10ರಿಂದ 15 ವರ್ಷ ಈ ಬೆಳೆ ಇರುತ್ತೆ. ಕೇವಲ 2,000 ರೂಪಾಯಿ ಹಣ್ಣು. ಇದು ಸಣ್ಣ ಕಪ್ಪು ದ್ರಾಕ್ಷಿ ಥರ ಇರುತ್ತೆ. ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ ಸುಮಾರು 2 ಅಡಿ ಇಟ್ಟು ನಾವು ಬೆಳೆಸ್ಬೋದು. 1ರಿಂದ 1.5 ವರ್ಷಕ್ಕೆ ಹಣ್ಣು ಶುರುವಾಗುತ್ತೆ. ಇದು ಆಲ್ರೆಡಿ ಇದು 1 ವರ್ಷದ ಗಿಡ. ಸುಮಾರು ಒಂದು 5ರಿಂದ 6 ಅಡಿ ಸಿಸ್ಟಮೆಟಿಕ್ ಪ್ರೂನಿಂಗ್ ಮಾಡಿದಾಗ ಇದು ಪ್ರತಿ ವರ್ಷ ಹಣ್ಣು ಬರುತ್ತೆ. 2ರಿಂದ 2.5 ಸಾವಿರ ಗಿಡ ಬೇಕಾಗುತ್ತೆ 1 ಎಕರೆಗೆ. ಕನಿಷ್ಠ 4ರಿಂದ 5 ಟನ್ ಬರುತ್ತೆ. 10 ಲಕ್ಷದಿಂದ 15 ಲಕ್ಷದವರೆಗೆ 1 ಎಕರೆಗೆ 1 ವರ್ಷಕ್ಕೆ ನಾವು ಲಾಭ ತರುವಂಥ ಒಂದು ಬೆಳೆ ಈ ಬ್ಲೂ ಬೆರ್ರಿ. ಇದು ಟಿಶ್ಯೂ ಕಲ್ಚರ್ನಿಂದ ಮಾಡಿದಂಥ ಒಂದು ಬೆಳೆ. ಆರೋಗ್ಯಕ್ಕಾಗಿ ಈ ಹಣ್ಣನ್ನು ತಿಂತಾರೆ ಪಶ್ಚಿಮ ರಾಷ್ಟ್ರಗಳಲ್ಲಿ. ನಮ್ಮ ದೇಶದಲ್ಲಿ ಸಮಶೀತೋಷ್ಣ ಮತ್ತು ಈ ನಮ್ಮ ಬೆಂಗಳೂರು ಅಥವಾ ಊಟಿ ಮತ್ತು ಕೆಲವು ಉತ್ತರ ಭಾರತದ ಕೆಲವು ಕಡೆ ಈ ಬ್ಲೂಬೆರಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಅಥವಾ ಆರೋಗ್ಯಕ್ಕಾಗಿ ಇದರ ಹಣ್ಣು ಸೇವನೆ ಉತ್ತಮ ಅಂತ ಹೇಳ್ತಾರೆ. ಇದನ್ನು ಹಸಿ ತಿನ್ಬೋದು, ಒಣಗಿಸಿ ತಿನ್ಬೋದು, ಪೌಡ್ರ್ ಮಾಡಿ ಕೂಡ ನಾವು ಜ್ಯೂಸ್ ಮಾಡಿ ಕುಡ್ಕೋಬೋದು. ಸುಮಾರು 400ರಿಂದ 500 ರೂಪಾಯಿ ಇರುತ್ತೆ. ದೊಡ್ಡ ಗಿಡ ಆದರೆ ಜಾಸ್ತಿ ಇರುತ್ತೆ. ನೀರನ್ನು ಸೆನ್ಸಾರ್ ಮುಖಾಂತರ ಎಷ್ಟು ನೀರಿರುತ್ತೆ, ಎಷ್ಟು ನೀರು ಬೇಕು ಅನ್ನೋದನ್ನು, ಅದು ಬೇಕಾದಾಗ ನೀರು ಅದೇ ಆಟೋಮೆಟಿಕ್ಕಾಗಿ ನೀರು ಬಿಡುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಭೂಮಿಯಲ್ಲಿರೋ ತೇವಾಂಶ ನೋಡಿಕೊಂಡು ಇದು ಅದಕ್ಕೆ ಆರ್ಡ್ರ್ ಕೊಡುತ್ತೆ, ಆನ್ ಮಾಡು, ಆಫ್ ಮಾಡು ಅಂತ. ಎಕರೆಗೆ ಸುಮಾರು 25ರಿಂದ 40 ಸಾವಿರ 50 ಸಾವಿರದೊಳಗೆ ಈ ನೀರಿನ ಜೊತೆಗೆ ದ್ರವ ರಸಗೊಬ್ಬರನ ಕೂಡ ಕೊಡ್ತೀವಿ. ನೀರುಗಂಟೆ ಮಾಡೋ ಕೆಲಸನ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಮಾಡುತ್ತೆ.